ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮತ್ತಷ್ಟು ದಿನ ಮುಂದಕ್ಕೆ ಹೋಗುವ ಸಾಧ್ಯತೆಗಳಿವೆ. ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಮಾತು ಅಕ್ಷರಶಃ ಸಿದ್ದರಾಮಯ್ಯ ಅವರಿಗೆ ಅನ್ವಯಿಸುತ್ತೆ. ಯಾಕಂದ್ರೆ ಕ್ಯಾಬಿನೆಟ್ ಪುನರ್ರಚನೆ ಮಾಡಿ ಸರ್ಕಾರ ಸಮರ್ಥವಾಗಿ ಮುನ್ನಡೆಸಿ ಅಂತ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ವರ ಕೊಟ್ಟರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತ್ರ ಆಶೀರ್ವಾದವನ್ನ ಮಾಡ್ತಿಲ್ಲ. ಹೀಗಾಗಿ ಚಳಿಗಾಲದ ಅಧಿವೇಶನದೊಳಗೆ ಸಂಪುಟ ಪುನರ್ರಚನೆಯಾಗುತ್ತೆ, ನಾವು ಸಚಿವರಾಗ್ತೇವೆ ಅನ್ನೋ ಕನಸು ಕಾಣ್ತಿದ್ದವರಿಗೆ ನಿರಾಸೆಯಾಗಿದೆ. ಸಚಿವ ಸಂಪುಟ ಪುನರ್ರಚನೆ ಸರ್ಕಸ್ ಕಂಟಿನ್ಯೂ. ರಾಹುಲ್ ವರ ಕೊಟ್ರು, ಖರ್ಗೆ ಮಾತ್ರ ಹಿಂದೇಟು. ಸಾಕಷ್ಟು ದಿನಗಳಿಂದ ನಡೆದಿದ್ದ ಸಂಪುಟ ಪುನರ್ರಚನೆಯ ಹಗ್ಗ ಜಗ್ಗಾಟಕ್ಕೆ ಇನ್ನೇನು ಬ್ರೇಕ್ ಬಿತ್ತು ಅನ್ನುವಾಗಲೇ ಮತ್ತೆ ನೆನೆಗುದಿಗೆ ಬಿದ್ದಿದೆ. ಎಐಸಿಸಿ ವರಿಷ್ಠ ರಾಹುಲ್ ಗಾಂಧಿ ಸಂಪುಟ ಪುನರ್ರಚನೆಗೆ ತಾತ್ವಿಕ ಒಪ್ಪಿಗೆ ನೀಡಿದ್ರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗ್ರೀನ್ ಸಿಗ್ನಲ್ ನೀಡೋಕೆ ಹಿಂದೇಟನ್ನ ಹಾಕಿದ್ದಾರೆ. ಮತ್ತೊಮ್ಮೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸಿ ಮುಂದುವರಿಯೋಣ ಅಂತ ಸಿಎಂ ಸಿದ್ದರಾಮಯ್ಯನವರನ್ನ ದೆಹಲಿಯಿಂದ ಸಾಗು ಹಾಕಿದ್ದಾರೆ. ಇನ್ನೇನು ರಾಹುಲ್ ಒಪ್ಪಿಗೆ ಕೊಟ್ಟರು, ಕ್ಯಾಬಿನೆಟ್ ರೀಶಫಲ್ ಮಾಡಿ ಸಿಎಂ ಕುರ್ಚಿ ಉಳಿಸಿಕೊಳ್ಳೋಣ ಅನ್ನೋ ಜೋಶ್ನಲ್ಲಿ ಸಿಎಂ ಇದ್ರು. ಲಘುಬಗೆಯಿಂದಲೇ ರಾಹುಲ್ ಭೇಟಿ ಮಾಡಿ ಬೆಂಗಳೂರಿಗೆ ವಾಪಸ್ ಹಾಕಿದ್ರು. ರಾಹುಲ್ ಸೂಚನೆಯಂತೆ ನಿನ್ನೆ ಖರ್ಗೆಯವರನ್ನ ಭೇಟಿ ಮಾಡಿ ವಿಷಯ ಪ್ರಸ್ತಾಪಿಸಿದ್ದಾರೆ. ಆದರೆ ಖರ್ಗೆಯವರು ಮಾತ್ರ 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು. ರಾಹುಲ್ ಅಂಗಳಕ್ಕೆ ಮತ್ತೆ ಚೆಂಡೆಸ್ತಿದ್ದಾರೆ. ಇದನ್ನ ನೋಡಿದ್ರೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಆಗೋ ರೀತಿ ಕಾಣ್ತಿಲ್ಲ. ಸಂಪುಟ ಪುನರ್ರಚನೆ ಮಾಡೋಕೆ ಸಿಎಂ ಇನ್ನಷ್ಟು ದಿನಗಳ ಕಾಲ ಕಾಯಬೇಕಾಗಿದೆ. ಜೊತೆಗೆ ಸಿಎಂ ಕುರ್ಚಿಯ ಆತಂಕವೂ ಮುಂದುವರಿಯಲಿದೆ. ಅಲ್ಲ, ನಾನಿನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ. ನಾನು ನಿಮಗೆ ಕೇಳ್ತೀನಿ, ಏನ್ ಸ್ವಾಮಿ ಏನ್ ಮಾಡ್ಕೊಂಡ್ ಬಂದ್ರಿ ಅಂತ. ಅದನ್ನ ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. ನೋಡಿದ್ರೆ ಬೇರೆ ಏನಾದ್ರು ಚರ್ಚೆ ಮಾಡೋ ಪ್ರಯತ್ನದಲ್ಲಿ ಇದೆಯಾ ಸರ್? ಅಲ್ಲ, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ಮೇಲೆ ವಿಷಯ ಗೊತ್ತಾಗುತ್ತೆ ಅಲ್ವಾ? ಮಾತಾಡ್ದೇನೆ ನಾನು ಹೇಳ್ಬಿಟ್ರೆ ಸರಿ ಇರಲ್ಲ. ಅದಕ್ಕೆ ನಾನು ಮಾತಾಡ್ತೀನಿ. ಯಾರು? ಅಲ್ಲ, ಗೊತ್ತಿಲ್ಲ. ನಿಮ್ಗೆ ಹೇಳಿದ್ರ? ಅಲ್ಲಪ್ಪ, ನಮಗೇನು ಗೊತ್ತಿಲ್ಲ. ನಿಮ್ಗೆ ಏನಾರು ಎಕ್ಸ್ಟ್ರಾ ನ್ಯೂಸ್ ಸಿಕ್ಕಿದ್ರೆ ಹೇಳಿ. ನಮಗೆ ಗೊತ್ತಿರೋದು ಇಷ್ಟೇ. ಅವರು ಮೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ರು ಕಳೆದ ಸರಿ. ಈ ಬಾರಿ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದಾರೆ. ಅವ್ರ ಇಬ್ಬರ ಮಧ್ಯೆ ಏನ್ ಚರ್ಚೆ ಆಗಿದೆ ಅದನ್ನ ತಿಳ್ಕೊಬೇಕಲ್ಲ. ಖರ್ಗೆ ಸಿಎಂ ಭೇಟಿ ನಂತರ ನಿಟ್ಟುಸಿರು ಬಿಟ್ಟ ಡಿಕೆಶಿ. ಸಿಎಂ ಕುರ್ಚಿಯ ಮೇಲಿನ ಆಸೆ ಇನ್ನೂ ಜೀವಂತ. ಇನ್ನು ಸಿಎಂ ಭೇಟಿ ವೇಳೆ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ನೀಡಿದ್ದಕ್ಕೆ ಡಿಕೆಶಿ ಆತಂಕಕ್ಕೊಳಗಾಗಿದ್ರು. ಸಿದ್ದರಾಮಯ್ಯ ರೀಶಫಲ್ ಮಾಡಿ ಸಿಎಂ ಕುರ್ಚಿಯಲ್ಲೇ ಮುಂದುವರಿಯುತ್ತಾರೆಂದು ಭಯಗೊಂಡಿದ್ರು. ಆದರೆ ಯಾವಾಗ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರು ಸಿಎಂ ಜೊತೆ ಚರ್ಚೆ ವೇಳೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮತ್ತೊಮ್ಮೆ ರಾಹುಲ್ ಜೊತೆ ಮಾತನಾಡ್ತೇನೆ ಅಂದ್ರು, ಅಲ್ಲಿಗೆ ಡಿಕೆಶಿ ಸ್ವಲ್ಪ ಸಮಾಧಾನಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಸಿಎಂಗೂ ಮುನ್ನವೇ ಖರ್ಗೆ ಅವರನ್ನ ಭೇಟಿ ಮಾಡಿದ್ದ ಡಿಕೆ ಬ್ರದರ್ಸ್ ಸಿಎಂ ಕನಸು ಸಿಗದೆ ಹೋದ್ರೆ ಮುಂದಿನ ನಡೆಯ ಬಗ್ಗೆ ಎಚ್ಚರಿಸಿ ಬಂದಿದ್ರು. ಜೊತೆಗೆ ಖರ್ಗೆ ಕೂಡ ಡಿಕೆಶಿ ಬೆಂಬಲಕ್ಕೆ ನಿಂತವರು. ಹಾಗಾಗಿಯೇ ತರಾತುರಿಯಲ್ಲಿ ಮಾಡಿ ಮುಗಿಸಿ ಅನ್ನೋ ಆದೇಶ ನೀಡದೆ ರಾಹುಲ್ ಹೆಸರು ಹೇಳಿ ತಪ್ಪಿಸಿಕೊಂಡಿದ್ದಾರೆ. ಅಲ್ಲಿಗೆ ಖರ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ ಆಮೇಲೆ ಒಪ್ಪಿಗೆ ನೀಡೋಕೆ ಮತ್ತಷ್ಟು ದಿನ ಬೇಕಾಗಬಹುದು. ಹೀಗಾಗಿಯೇ ಸದ್ಯಕ್ಕೆ ಪುನರ್ರಚನೆಗೆ ಅವಕಾಶ ನೀಡದಿದ್ದಕ್ಕೆ ಡಿಕೆಶಿ ಫುಲ್ ಖುಷ್ ಆಗಿದ್ದಾರೆ. ಇನ್ನು ಕೆಲ ಸಮಯ ಇದೆ, ಅಷ್ಟರೊಳಗೆ ತಮ್ಮ ರಣತಂತ್ರವನ್ನ ಹೆಣೆಯಬಹುದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಬೀಸುವ ದೊಣ್ಣೆಯಿಂದ ಸದ್ಯಕ್ಕೆ ಪಾರಾದೆ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಪುನರ್ರಚನೆ ಮುಂದಕ್ಕೆ ಆಕಾಂಕ್ಷಿಗಳಿಗೆ ನಿರಾಸೆ. ಸದ್ಯಕ್ಕೆ ಸಚಿವರ ಎದೆ ಬಡಿತವು ದೂರ ದೂರ. ಇನ್ನು ಸಂಪುಟ ಪುನರ್ರಚನೆಯಾಗುತ್ತೆ, ನಮಗೆ ಅವಕಾಶ ಸಿಗುತ್ತೆ ಅಂತ ಕಾದು ಕುಳಿತಿದ್ದವರಿಗೆ ಸದ್ಯಕ್ಕೆ ನಿರಾಸೆಯಾಗಿದೆ. ಇನ್ನೇನು ಚಳಿಗಾಲದ ಅಧಿವೇಶನ ಬೇರೆ ಪ್ರಾರಂಭ ಆಗ್ತಿತ್ತು, ಸಚಿವರಾಗಿ ನಾವು ಭಾಗವಹಿಸ್ತೇವೆ ಅನ್ನೋ ಕನಸಿತ್ತು. ಆದ್ರೆ ಇನ್ನಷ್ಟು ದಿನ ಬೇಕಾಗಿರೋದ್ರಿಂದ ಅವರ ಆಸೆಗಳು ಮುಂದಕ್ಕೆ ಹೋಗಿವೆ. ಹೊಲಿಸಿಕೊಂಡ ಸೂಟು ಬೂಟು ಗೂಟಕ್ಕೆ ನೇತು ಹಾಕಿದ್ದಾರೆ. ಆದರೆ ಸಂಪುಟ ಪುನರ್ರಚನೆ ವಿಳಂಬ ಆಗ್ತಿರೋದು ಹಾಲಿ ಸಚಿವರಿಗೆ ಮಾತ್ರ ಖುಷಿ ತಂದಿದೆ. ಇನ್ನೇನು ನಮ್ಮನ್ನ ಕೈಬಿಡಬಹುದು ಎಂಬ ಆತಂಕದಲ್ಲಿದ್ದವರಿಗೆ ಸದ್ಯಕ್ಕೆ ಜೀವ ಉಳಿಸಿಕೊಳ್ಳಲು ಹುಲ್ಲು ಕಡ್ಡಿ ಸಿಗದಂತಾಗಿದೆ. ಇದೇ ಹುರುಪಿನಲ್ಲಿ ಅವರು ಸಭೆಗಳ ಮೇಲೆ ಸಭೆಗಳನ್ನ ನಡೆಸೋಕೆ ಶುರು ಮಾಡಿದ್ದಾರೆ. ತಾವು ಸ್ಟ್ರಾಂಗ್ ಅನ್ನೋ ಮೆಸೇಜ್ ರವಾನಿಸೋಕೆ ನೋಡ್ತಿದ್ದಾರೆ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ.
ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾವೆ, ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದಾವೆ. ಇವತ್ತು ಪ್ರತಿಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಹುರುಳಿಲ್ಲ. ಒಟ್ನಲ್ಲಿ ಇನ್ನೇನು ಇಂದೋ ನಾಳೆಯೋ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ, ನಮ್ಮ ಕುರ್ಚಿ ಭದ್ರವಾಗುತ್ತೆ ಅನ್ನೋ ಸಿಎಂ ಆಸೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ರಾಹುಲ್ ಕಡೆ ಕೈ ತೋರಿಸಿ ಇನ್ನಷ್ಟು ದಿನ ಬೇಕಾಗಬಹುದೆಂಬ ಖರ್ಗೆ ಸೂಚನೆ ಡಿಕೆಶಿ ಆತಂಕವನ್ನ ಮರೆಮಾಡಿದೆ. ಇತ್ತ ಸಂಪುಟ ಸೇರೋಕೆ ಹಾತೊರೆಯುತ್ತಿದ್ದವರಿಗೆ ವಿಳಂಬದಿಂದ ಸ್ವಲ್ಪ ನಿರಾಸೆಯಾಗಿದ್ರೆ ಕೈಬಿಡ್ತಾರೆ ಅನ್ನೋ ಆತಂಕದಲ್ಲಿದ್ದ ಸಚಿವರಿಗೆ ನಿರಾತಂಕವಾಗಿದೆ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಚಳಿಗಾಲದ ಅಧಿವೇಶನದ ನಂತರವೇ ಅನ್ನೋದು ಚರ್ಚೆಯಾಗುತ್ತಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಕನ್ನಡ ನ್ಯೂಸ್, ಬೆಂಗಳೂರು.